ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಮಗಳು ಸ್ಕೂಲಿಗೆ ಹೋಗಿದ್ದಾಯಿತು. ಸೊ ಎಲ್ಲರೂ ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಸೊ ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಅಷ್ಟೇ. ನನ್ನ ಹಸ್ಬೆಂಡು ಇಲ್ಲೇ ಹೊಲದ ಹತ್ರ ಕೆಳಗಡೆ ಹೋಗಿದ್ದಾರೆ. ನಾನು ಪಾಪು ಇಬ್ಬರು ಮನೇಲಿದ್ವಿ. ಜಸ್ಟು ಸ್ನಾನ ಮಾಡಿಕೊಂಡು ಬಂದಿದ್ದು. ಸ್ವಲ್ಪ ಮುಖ ಎಲ್ಲ ಡ್ರೈ ಅನಿಸ್ತಾ ಇದೆ. ನೋಡಬೇಕು, ಮಾಯ್ಶ್ಚರೈಸರ್ ಏನಾರು ಹಚ್ಚಬೇಕು. ಯಾಕೋ ಫುಲ್ ಒಂಥರ ಡ್ರೈ ಆಗಿಬಿಟ್ಟಿದೆ ಇತ್ತೀಚೆಗಂತೂ ಫೇಸು. ಯಾಕೆ ಅಂತ ಗೊತ್ತಿಲ್ಲ, ಥರ ಒಂಥರ ಪ್ಯಾಚಿ ಥರ ಅನಿಸ್ಬಿಟ್ಟಿದೆ. ನನ್ನ ಮಗ ಕುಯ್ ಅಂತ ಇದ್ದಾನೆ. ನೋಡೋಣ. ಏನು ಮಾಡ್ತಿದ್ಯಾ? ಏನು ಬೇಕು? ಏನು ಬೇಕು? ಅಯ್ಯಪ್ಪ, ಏನಾಯಿತು? ಸ್ಟಕ್ ಆಗಿಬಿಟ್ಟಿದ್ಯಾ? ಎಲ್ಲ ಎಲ್ಲ ಬಾ ಬಾ ಬಾ, ತಳ್ಬೇಕು ಅವನು ಇಟ್ಕೊಂಡು ಅದೆಲ್ಲ ಅಲ್ವಪ್ಪ. ಅದು ಹೋಗಲ್ಲ ಕಣೋ. ಯಾಕಳದು ಈ ವಯಸ್ಸಿಗೆ ಕೋಪ? ಯಾಕಳದು ಕೋಪ? ಯಾಕೆ? ಏನಿದು ಅಳದು? ಅಯ್ಯಪ್ಪ, ನೋಡಿ ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಕೋಪ. ಈಗಿನ ಕಾಲದ ಮಕ್ಳುಗಳಿಗೆ ಅಂತ ಆಟ ಹೆಂಗ್ ಮಾಡ್ತಾನೆ ಅಂತ. ಏನಾಯ್ತು? ತನ್ವೀತ್, ಎತ್ತುಗೆ ಎತ್ತು, ಕತ್ತೆತ್ತು, ಕತ್ತು ಅಂದ್ರೆ ಬಿದ್ದು ಒದ್ದಾಡ್ತಾವನೆ. ಏನು ಮಾಡಿದ್ರು ಮೇಲೆ ಹೇಳ್ತಾ ಇಲ್ಲ. ಅವ್ನಂಗೆ ಕೋಪ ಬಂದ್ಬಿಟ್ರೆ ಕೆಳಗಡೆ ದಡಾರತ್ತ ಬಿದ್ದಾಯ್ತಾನೆ. ಕೋಪ ಬಂದ್ಬಿಟ್ರೆ ಅಂತ ಅಳುನೇ ನಿಲ್ಲಿಸಲ್ಲ. ಅದಕ್ಕೆ ಆಚೆ ಕಡೆ ಎತ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಮುಖಕ್ಕೆ ಹಣೆಗೆ ಏನೂ ಹಾಕಿಲ್ಲ. ಆಲ್ರೆಡಿ ಫುಲ್ಲು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಅದಕ್ಕೆ ಹೊರಗಡೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಅಂದ್ಕೊಂಡು ಆಚೆ ಕಡೆ ಕರ್ಕೊಂಡು ಬಂದೆ. ನಮ್ಮ ಟರ್ಕಿ ಕೋಳಿಗಳೆಲ್ಲ ಸಿಕ್ಕಾಬಟ್ಟೆ ಕುಯ್ಯ ಅಂತ ಶಬ್ದ ಹೆವಿ ಮಾಡುತ್ತೆ. ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೆ. ಹಾಗೆ ಪಾಪನ ಆಟಾಡಿಸ್ಕೊಂಡು ಇನ್ನೇನು ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಬೇಕಿತ್ತು. ಸೊ ಇಲ್ಲೆಲ್ಲ ಜಸ್ಟ್ ಇಲ್ಲೇ ಸ್ವಲ್ಪ ಕೆಲಸ ಇತ್ತು. ಸೊ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಸೊ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಸೊ ವಾಯ್ಸ್ ಕೊಡ್ತಾಯಿದ್ದೆ. ಬಟ್ ಅಷ್ಟರಲ್ಲಿ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಕ್ರಿಕೆಟ್ದು ಟೂರ್ನಿಮೆಂಟ್ ಏನೋ ನಡೀತಾ ಇತ್ತು. ಸೊ ಅದ್ರದ್ದು ಸೌಂಡ್ ಅಂದ್ಬಿಟ್ಟು ನಾನೇ ಮ್ಯೂಟ್ ಮಾಡಿದೆ. ಸೊ ಹಂಗಾಗಿ ಓಕೆ, ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನೇನು ಸುರಿದ್ಬಿಡೋದು, ಹೋಗಿ ಬೇಗ ಆಫ್ ಮಾಡಿಬಿಟ್ಟೆ. ಇವ್ನು ನೋಡ್ಕೊಳ್ಳೋ ಬಿಸಿಲಿ ನಿಜವಾಗ್ಲೂ ಪಾಪಗಳು ಸ್ವಲ್ಪ ದೊಡ್ಡವಾಗ ಗಂಟ ಒಂದು 3 ವರ್ಷ 4 ವರ್ಷ ಆಗೋ ಗಂಟ ಸಿಕ್ಕಾಬಟ್ಟೆ ಹಿಂಸೆ. ಮಾತ್ರ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಒಬ್ರು ಇದ್ದೇ ಇರಬೇಕು. ಏನು ರಚ್ಚೆ ಮಾಡ್ತಾನೆ ನನ್ನ ಮಗ ಅಂದರೆ. ಅವನೊಂಥರ ಸಿಕ್ಕಾಬಟ್ಟೆ ಚಂಡಿ. ಪಾಪುಯಿಂದನೂ ಅಷ್ಟೇ, ಅವನು ಸಿಕ್ಕಾಬಟ್ಟೆ ಹಠ ಚಂಡಿ ಜಾಸ್ತಿ. ಸೊ ಅವನಿಗೂ ಸ್ವಲ್ಪ ರಿಲೀಫ್ ಆಗಲಿ ಅಂತ ಮೈಯೆಲ್ಲ ತೊಳೆದು ರೆಡಿ ಮಾಡಿ ಕೂರಿಸಿದ್ದೆ. ಆದರೆ ಅವನು ಆಟಾಡೋಕೆ ಏನಾದ್ರು ಅವನು ಕೈ ಇದ್ದೇ ಇರಬೇಕು. ಹಂಗಾಗಿ 1-2 ಹೂವು ಆಯಿತು, ಕಿತ್ಬಿಟ್ಟು ಕೈಲಿ ಕೊಟ್ಟಿದ್ದೆ. ಎಲ್ಲ ಕಿತ್ತು ಹಾಕೊಂಡು ಆಟ ಆಡ್ಕೊಂಡು ಕೂತಿದ್ದೆ ಸದ್ಯಕ್ಕೆ. ಸೊ ಡೈಪರೆಲ್ಲ ಹಾಕ್ಬಿಟ್ಟು ಅಂತ ಕೂರಿಸಿದ್ದೆ. ಎಲ್ಲ ಹೂವೆಲ್ಲ ಕಿತ್ಕೊಂಡು ಆಟ ಆಡಿಕೊಂಡು ಕೂತಿದ್ದಾನೆ ಸದ್ಯಕ್ಕೆ. ಮನೆ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಆಟಾಡಿಸ್ಕೊಂಡು ಹಾಗೆ ಟೈಮು ಇವತ್ತು ಕಳೆದೇ ಹೋಯ್ತು. ನೋಡಬೇಕು ಮಧ್ಯಾಹ್ನ ಊಟಕ್ಕೆ ಎಂತ ಮಾಡುವುದು ಅಂತ. ಹಾಗೆ ಕೃಷ್ಣ ಜನ್ಮಾಷ್ಟಮಿದು ವಿಡಿಯೋ ಹಾಕಿ ಅಂತ ಕೇಳಿದರು ಕೆಲವರು. ಬಟ್ ನಾನು ಈ ಸಲ ಕೃಷ್ಣನ ವೇಷ ಹಾಕಿಲ್ಲ ನನ್ನ ಮಗನಿಗೆ. ಸೊ ಯಾಕಂದರೆ ಅವನಿಗೆ ಯಾಕೋ ಸಿಕ್ಕಾಬಟ್ಟೆ ಸ್ವಲ್ಪ ಜ್ವರ ಮತ್ತು ಚಂಡಿ ಹಿಡಿದ್ಬಿಟ್ಟಿದ್ದ. ಹಾಗಾಗಿ ನಮ್ಮ ಮನೇಲಿ ರಿಸ್ಟ್ರಿಕ್ಷನ್ ಮಾಡಿಬಿಟ್ಟಿದ್ದಾರೆ, ಅವೇನೂ ಹಾಕುವಂಗಿಲ್ಲ ಅಂದ್ಬಿಟ್ಟು. ಹಾಗಾಗಿ ನಾನು ಫೋಟೋ ಶೂಟ್ ಕೂಡ ಮಾಡಲಿಲ್ಲ. ಅವನಿಗೆ ಕರೆಕ್ಟಾಗಿ ಒಂದು 10 ಮಂತ್ಸ್ಗೆ ಲಾಸ್ಟ್ ಮಾಡಿಬಿಟ್ಟೆ ಫೋಟೋಸು. ಅದ್ರದ್ದೇನು ನಾನು ಜಾಸ್ತಿ ಅವ್ನು ಹಾಕೋದು ಇಲ್ಲ ಇವಾಗ. ಹಾಗೆ ನಾನು ಮೈದನ್ ಪಾಪು ಊರಿಂದ ಕರ್ಕೊಂಡು ಬಂದಿದ್ದರು. ಸೊ ಅವನ್ನ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ನನ್ನ ಮೈದನ ಹೆಂಡ್ತಿ ಪಾಪನ ಕರ್ಕೊಂಡು ಬಂದಿದ್ದರು. ಅವನು ರೆಡಿ ಮಾಡ್ತಾಯಿದ್ರು ಕೃಷ್ಣಂಗೆ ಅಂದ್ಬಿಟ್ಟು. ಸೊ ಫೋಟೋಸ್ ತೆಗೆಯೋಣ ಅಂತ. ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವ, ಹಾಗಾಗಿ ಹೋದ ಸಲನೂ ಕೂಡ ಮಾಡಿದ್ಲು ಅನಿಸುತ್ತೆ. ಸೊ ಈ ಸಲನೂ ಮಾಡೋಕ್ಕೆ ಅಂತ ಕರ್ಕೊಂಡು ಬಂದಿಲ್ಲ. ಅವ್ನಿಗೆ ರೆಡಿ ಮಾಡ್ತಾಯಿದ್ರು. ಅವನಂತೂ ಎಲ್ಲ ಮಾಮೂಲಿ ಅಂದರೆ ಮಕ್ಳಿಗೆ ಗೊತ್ತಿರುತ್ತಲ್ಲ, ಎಲ್ಲ ಒಂದೊಂದು ಕಡೆ ಕಿತ್ತು ಆಗ್ತಾ ಇರ್ತವೆ. ನಾವು ಒಂದು ಕಡೆ ರೆಡಿ ಮಾಡಿದ್ರೆ ಅವು ಇನ್ನೊಂದು ಕಡೆ ಏನಾದ್ರು ಒಂದು ಮಾಡ್ತಾ ಇರುತ್ತೆ. ಪೂರ್ವೀತ್, ಪೂರ್ವಿತ್ ಈ ಕಡೆ ನೋಡು. ಏ ಪೂರ್ವಿತ್, ಹಾಯ್ ಪೂರ್ವಿ. ಪೂರ್ವಿ ಯಾರಿಗೆ ಹೊಡೆಯೋಣ? ದೊಡ್ಡಮ್ಮ ಹೊಡೆಯೋದ, ಮಗನ್ ಹೊಡೆಯೋದ? ಕ್ವಾಟ್ಲೆ ನನ್ನ ಮಗ ಇವನು.
ಏ ಕ್ವಾಟ್ಲೆ ಎಟ್ಟು ಬೇಕೈ ಇಟ್ಟು ನಾವಂತೂ ನಕ್ಕಿದ್ದು ಒಳ್ಳೆ ಇದು. ಅವನು ಅವ್ರ ಅಪ್ಪ ಬರೋ ತನಕ ಒಂಚೂರು ಸ್ಮೈಲೇ ಮಾಡಲಿಲ್ಲ. ಆಮೇಲೆ ಅವ್ರ ಅಪ್ಪ ಬಂದರು, ಏನು ಫುಲ್ ಸ್ಮೈಲ್ ಮಾಡಿಕೊಂಡು, ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಅಪ್ಪ ಅಂದರೆ. ಏನು ನಗ್ತಾ ಅವನೇ. ಅವಾಗ ಸ್ವಲ್ಪ ಫೋಟೋಸ್ಗಳು ಚೆನ್ನಾಗಿ ಬಂತು, ಫೋಟೋಸ್ಗಳು ತೆಗೆದ್ವಿ. ಹಾಗೆ ಅವಳು ಕೂಡ ಅಂದರೆ ಅವ್ರ ಅಮ್ಮ ಮತ್ತು ಅವ್ರ ಅಪ್ಪನ ಇಬ್ಬರು ಜೊತೆಯಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳಿ ಅಂದ್ಕೊಂಡು ನಾನೇ ವೀಡಿಯೋ ಮಾಡ್ಕೊಂಡು ಫೋಟೋಸ್ನ ತೆಗಿತಾ ಇದ್ದೆ. ಅವ್ರ ಅಪ್ಪ ಇರೋವರೆಗೂ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಅವ್ರ ಅಪ್ಪ ಆ ಕಡೆ ಈ ಕಡೆ ಹೋದರೆ ಮಾತ್ರ ಅವ್ರ ಅಮ್ಮ ನಡ್ಕೊಂಡು ಬಾರೋ, ಹಂಗೆ ಬಾರೋ, ಹಿಂಗೆ ಬಾರೋ ಅಂದರೆ ಮಾತ್ರ ಒಂದು ಚೂರು ಮಾಡ್ತಿರ್ಲಿಲ್ಲ ಅವನು. ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿಕೊಂಡು, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ, ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಅವನ್ನ ರೆಡಿ ಮಾಡಿ ಫೋಟೋಸ್ ತೆಗಿಯೋಷ್ಟೊಳಗಡೆ ಫುಲ್ ಸುಸ್ತಾಗೋಯ್ತು. ಫುಲ್ ಡ್ಯಾನ್ಸು. ಅದರಿಂದ ಕಾಲು ಆ ಕಡೆ ಈ ಕಡೆ ಮಾಡೋಕ್ಕೆ ಬರಲ್ಲ ಅಲ್ವಾ ಅವನಿಗೆ. ಹಿಂಗೆ ನಿಂತ್ಕೊ ಹಂಗೆ ನಿಂತ್ಕೊ ಅಂದರೆ ಮಕ್ಳು ಎಂತ ಮಾಡ್ತೇವೆ. ಹಾಗೆ ನಮ್ಮ ಅಣ್ಣನ ಮಗಳಿಗೂ ಕೂಡ ಹಾಕಿದ್ರು ಕೃಷ್ಣನ ವೇಷ. ಅವಳು 4-5 ಮಂತ್ಸ್. ಅವಳು ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನನ್ನ ಸೊಸೆ ಮಾತ್ರ ಎಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇತ್ತು ಅಂದರೆ, ಒಳ್ಳೆ ಗಂಡು ಪಾಪ ಥರನೇ ಕಾಣಿಸ್ತಾ ಇದ್ಲು ಅವಳು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಸೊಸೆ. ಚಿಯೋಶಿ ಅಂತ ಅವಳ ಹೆಸರು ಮಾತ್ರ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿದೆ. ನಮ್ಮ ಅಣ್ಣ ಕಟ್ಟಿರೋ ಹೆಸರದು. ಸಿಕ್ಕಾಪಟ್ಟೆ ಡಿಫ್ರೆಂಟು, ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಈ ಥರ ಕೃಷ್ಣ ಜನ್ಮಾಷ್ಟಮಿ ಈ ಥರ ಎಂಡಿಂಗ್ ಆಯಿತು. ಇವತ್ತು ಒಂದು ಹೊಸ ರೆಸಿಪಿ. ಯಾಕಂದರೆ ಹಾಗಲಕಾಯಿ ಅಂದರೆ ಇವಾಗ ಮೂಗು ಮುರಿಯೋರೇ ಜಾಸ್ತಿ. ಯಾಕಂದರೆ ಸಾಮಾನ್ಯ ಎಲ್ಲ ಹಾಗಲಕಾಯಿ ಅಂದರೆ ಕಹಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ನಾನು ಕೂಡ ಅಷ್ಟೇ ಫಸ್ಟು ಒಂದು ಸ್ವಲ್ಪನೂ ತಿಂತಿರಲಿಲ್ಲ. ಸೊ ನಾನು ಮದುವೆ ಆದಮೇಲೆ ಅಂದರೆ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಿದ್ರು. ಆ ಥರ ಒಂದು ರೆಸಿಪಿನ ನಿಜ ನಾನು ಅದು ಕಂಡುಹಿಡಿಯೋಕ್ಕೆ ಆಗಲ್ಲ. ಹಾಗಲಕಾಯ್ದು ಅಂತ ಅಷ್ಟು ಟೇಸ್ಟಾಗಿರುತ್ತೆ, ಅಷ್ಟು ರುಚಿಯಾಗೂ ಕೂಡ ಇರುತ್ತೆ. ಹಾಗೆ ಮಕ್ಕಳು ಮರಿ ಅಂತೂ ನಿಜ ನಾವೇ ತಿನ್ನಲ್ಲ ಅಂದ್ರೆ ಮಕ್ಕಳು ತಿಂತಾವ ಅಂಥವ್ರಿಗೆಲ್ಲ ಮಾಡಿಕೊಡ್ಬೋದಂದರೆ ಈ ಥರ ಮಾಡಿ. ಈ ರೆಸಿಪಿ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ. ಅವಕ್ಕೆ ಗೊತ್ತೇ ಆಗಲ್ಲ ಹಾಗಲಕಾಯಿ ಅಂತ. ಹಾಗೆ ಹಾಗಲಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಈ ಡಯಾಬಿಟೀಸ್ ಇರುತ್ತೆ ನೋಡಿ, ಈ ಶುಗರ್ ಕಾಯಿಲೆ ಅಂಥವರು ಕೂಡ ತುಂಬಾ ಒಳ್ಳೆಯದು ತಿಂದರೆ. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡಲೇಬೇಕು ಅಂದ್ಕೊಂಡು ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡ್ದೇ ನೋಡಿ. ಚೆನ್ನಾಗಿ ಅಂದರೆ ಸಣ್ಣದಾಗಿ ಹೆಚ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಇದು. ಮೇಯ್ನ್ ಇದಕ್ಕೆ ಬೇಕಾಗಿರೋ ಅಂಥದ್ದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ, ಹಾಗೆಯೇ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಸ್ವಲ್ಪ ಬೇಳೆ ಸಾಂಬಾರು ಪೌಡರ್ ಎಲ್ಲರೂ ಕೂಡ ಬೇಕಾಗುತ್ತೆ. ಹಾಗೆ ಎಣ್ಣೆನ ಇಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾಕಂದರೆ ನೀರು ಏನು ಯೂಸ್ ಮಾಡಲ್ಲ, ಬರೀ ಎಣ್ಣೆಲೇ ಯೂಸ್ ಮಾಡೋದ್ರಿಂದ ಎಣ್ಣೆ ಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿನ ಫಸ್ಟ್ ಹಾಕಬೇಕು. ಸಣ್ಣದಾಗಿ ಚಾಪ್ ಮಾಡಿರ್ತೀವಲ್ಲ ಅದನ್ನ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕರಿಬೇಕು. ಅದರದ್ದು ಫ್ಲೇವರ್ ಎಲ್ಲ, ಆ ಮೆಣಸಿಕಾಯಿಂದು ಫ್ಲೇವರ್ ಇರುತ್ತೆ ನೋಡಿ, ಅದೆಲ್ಲ ಎಣ್ಣೆಲಿ ಬಿಟ್ರೇ ಅದ್ರ ಟೇಸ್ಟ್ ಡಬಲ್ ಆಗುತ್ತೆ. ಸೊ ಅದಾದಮೇಲೆ ಈರುಳ್ಳಿನ ಹಾಕಿ ಒಂದು 40% ಅಂದರೆ ಬೇಯಿಸ್ಬಿಟ್ಟು, ನೆಕ್ಸ್ಟು ಈ ಡ್ರೈ ರೋಸ್ಟ್ ಮಾಡಿರ್ತೀವಲ್ವ ಹಾಗಲಕಾಯಿನ ಫಸ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿರಬೇಕು. ಅಂದರೆ ಸುಮ್ಮನೆ ಜಸ್ಟ್ ಏನು ಎಣ್ಣೆ ಹಾಕುವಾಗಿಲ್ಲ, ಏನೂ ಹಾಕುವಾಗಿಲ್ಲ. ಫಸ್ಟು ಸಣ್ಣದಾಗಿ ಹೆಚ್ಕೊಂಡು ಬಾಣಲಿಲಿ ಸರಿಯಾಗಿ ಚೆನ್ನಾಗಿ ಹುರಿಬೇಕು. ಆವಾಗ ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ. ಆವಾಗ ಅದನ್ನ ತೆಗೆದು ಪಕ್ಕಕ್ಕಿಟ್ಟು ಆ ನಂತರ ಒಗ್ಗರಣೆ ಹಾಕೋವಂಥದ್ದು. ಸೊ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ನಾವು ಕೂಡ ರೆಗ್ಯುಲರಾಗಿ ಮಾಡಲ್ಲ, ಯಾಕಂದರೆ ಇವಾಗ 15 ಡೇಸು 1 ಮಂತು ಆ ಥರ ಅಂದರೆ ರೇರಾಗಿ ತರೋ ಅಂಥದ್ದು. ಆವಾಗ ನಾವು ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ ನಾನಂತೂ. ಏನಿದು ಮಿಡಲಲ್ಲಿ ಯಾರೋ ಕಾಣ್ತಿದ್ದಾರಲ್ಲ ಅಂದ್ಕೊಬೇಡಿ, ಅಜ್ಜಿ ಮತ್ತು ಮೊಮ್ಮಗ ಆಟಾಡ್ತಾಯಿದ್ರು. ಸೊ ನಾವು ಅಂದರೆ ನಮ್ಮ ಓರ್ಗಿತ್ತಿ ಮಾಡ್ತಾಯಿದ್ರು. ಸೊ ನಾನು ವೀಡಿಯೋ ಮಾಡ್ಕೊಂಡು ಹಾಗೆ ಸ್ವಲ್ಪ ಅಂದರೆ ಸಾಯಂಕಾಲನೇ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ವ, ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವನನ್ನು ಆಟಾಡ್ಸೋಕ್ಕೆ ಅಂತ ಒಬ್ರು ಇರಲೇಬೇಕು, ಅದಕ್ಕೆ ಅವ್ರ ಅಜ್ಜಿನ ಪಕ್ಕದಲ್ಲಿ ಕೂರಿಸಿದ್ದೀವಿ ಅಷ್ಟೇ. ಸೊ ಇನ್ನೇನು ಈರುಳ್ಳಿ ಆಯಿತು ಮತ್ತು ಹಾಗಲಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೊಬೇಕು. ಯಾಕಂದರೆ ಹುಳಿ ಮತ್ತು ಖಾರ ಹಾಗೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ತೀವಲ್ವ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ಫಸ್ಟು ಹುಳಿನ ಹಾಕಬೇಕು. ಹಾಗೆ ಈ ಪುಳಿಯೋಗರೆ ಎಲ್ಲ ಮಾಡ್ತೀವಲ್ಲ ನೋಡಿ, ಆ ಟೈಮಲ್ಲೂ ಅಷ್ಟೇ, ಅಥವಾ ಬೇರೆ ಹುಳಿ ಹಾಕಿ ಮಾಡೋವಂಥ ಯಾವುದೇ ಸಾಂಬಾರಲ್ಲೂ ಕೂಡ ಹುಳಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದ್ರದ್ದು ಟೇಸ್ಟ್ ಡಬಲ್ ಆಗುತ್ತೆ. ಇದೊಂದು ಟಿಪ್ಸ್ನ ಖಂಡಿತ ಮೇಂಟೈನ್ ಮಾಡಿ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಹುಳಿ ಎಲ್ಲ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಟೊಮೊಟೊನ ಅದೇ ಈ ಚಾಪರ್ ಬರುತ್ತೆ ನೋಡಿ, ಅದರಲ್ಲಿ ಫುಲ್ಲು ಸ್ಮ್ಯಾಶ್ ಮಾಡಿಬಿಟ್ಟಿದ್ವಿ.
ಚಾಪರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಂಡಿದ್ವಿ. ಯಾಕಂದರೆ ಇವಾಗ ಹೆಚ್ಚು ಹಾಕಿದ್ರೆ ಅದು ಅಷ್ಟು ದಪ್ಪ ದಪ್ಪ ಅನಿಸುತ್ತೆ ಮತ್ತು ಅಷ್ಟು ಕನ್ವಿನಿಯೆಂಟ್ ಇರಲ್ಲ, ತಿನ್ನೋಕ್ಕೆ ಏನೋ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಫುಲ್ಲು ನೈಸಾಗಿ ಚಾಪ್ ಮಾಡಿಬಿಡ್ಬೇಕು. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಅಂದರೆ ಈ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಆ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕಿ ಮಿಕ್ಸ್ ಕೊಡಬೇಕು. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ಎಣ್ಣೆನ ಜಾಸ್ತಿ ಯೂಸ್ ಮಾಡಿರ್ತೀವಲ್ವ, ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ಅದರಲ್ಲೇ ಒಂಥರ ಫುಲ್ಲು ಈ ಯಾವ ಥರ ಅಂದರೆ ಎಮ್ಮಿ ಅದು ನೋಡಿದ್ರೇ ಯಾವಾಗ ತಿನ್ಬಿಡ್ತೀವಿ ಅನ್ಬೇಕು ಆ ಥರ ಇರುತ್ತೆ. ಅದು ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಅದಕ್ಕೆ ಚೆನ್ನಾಗಿ ಇನ್ನೇನು ಬೆಂದಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಬೆಲ್ಲ ಹಾಕಬೇಕು. ಯಾಕಂದರೆ ಉಪ್ಪು ಹುಳಿ ಖಾರ ಬಿದ್ದಾಗ ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರದ್ದು ಯಾವುದೇ ಒಂದು ಹುಳಿ ಅಂಶ ಇರ್ಬೋದು ಅಥವಾ ಖಾರ ಅಂಶ ಇರ್ಬೋದು, ಅದು ಈಕ್ವಲ್ ಆಗುತ್ತೆ. ಅದಕ್ಕೆ ಹಾಕ್ಬಿಟ್ಟು ನೆಕ್ಸ್ಟು ಕಾಯಿ ತುರಿನ ಆ್ಯಡ್ ಮಾಡಬೇಕು. ಲಾಸ್ಟಲ್ಲಿ ಕಾಯಿ ತುರಿ ಎಲ್ಲ ಆ್ಯಡ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಹಾಗಲಕಾಯಿ ಪಲ್ಯ ಅಂದರೆ ಸಖತ್ತಾಗಿರೋ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಖಂಡಿತ ಈ ವಿಡಿಯೋನ ಮಿಸ್ ಮಾಡಬೇಡಿ, ನಿಜ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಟೇಸ್ಟ್ ಅಂತ ಹೇಳಿ. ನನ್ನ ಮಗಳಿಗೆ ಟೇಸ್ಟ್ ಕೊಡೋಣ ಅಂದ್ಬಿಟ್ಟು ಇನ್ನೇನು ಬಾಮ್ಮ ಹಾಕ್ಕೊಡ್ತೀನಿ ಅಂತ ಅಂದೆ. ಚಪಾತಿ ಮಾಡಿದೆ ಅದ್ರ ಜೊತೆಗೆ. ಸೊ ಓಕೆ ಹಾಕ್ಕೊಡ್ತೀನಿ ಬಾ ಅಂತ ಅಂದೆ. ಬಂದ್ಲು. ಅವಳಿಗೆ ಗೊತ್ತಾದ್ರಂತೂ ನಿಜ ಅವಳು ತಿನ್ನಲ್ಲ, ಅದಕ್ಕೋಸ್ಕರ ಯಾವುದೋ ಪಲ್ಯ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವಳ ಕೈಲೇ ಹೇಳಿಸ್ತೀನಿ ನೋಡಿ ಇವಾಗ ಏನು ಹೇಳ್ತಾಳೆ ಅಂದ್ಬಿಟ್ಟು. ಈ ಪಲ್ಯ ಹೇಗಿದೆ ಬೆಳ್ಳಿ ಪಲ್ಯ ಹೇಗಿದೆ? ಸೂಪರ್. ಇಷ್ಟ ಆಯ್ತಾ ನಿನಗೆ? ಹಾಂ, ಎಲ್ಲ ಖಾಲಿ ಮಾಡಬೇಕು. ಓಕೆ, ತಿನ್ನು. ಚೆನ್ನಾಗಿ ಬಾರಿಸ್ತಾ ಇದ್ದಾಳೆ ಬೆಳ್ಳಿ. ಹೇಗಿತ್ತು ಇವತ್ತಿನ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತಾ? ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್ ಬಾಯ್.